ಇಲ್ಲಿ ನೆಕ್ಸ್ಟ್ ಪ್ರಶ್ನೆ 1503 ಇಂಟು 6ರ ಗುಣಲಬ್ಧ. ಇಲ್ಲಿ ನೋಡ್ಬೋದು 6 ಮೂರಲೆ 18. ಅದೇ ರೀತಿಯಾಗಿ ಇಲ್ಲಿ 6 0 0 1ಕ್ಕೆ 1, 6 5 30, ಇಲ್ಲಿ 6 1 6 3 9. ಸೊ 9018 ಯಾವುದಿದೆ ಅಂದರೆ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ 25 ಲೀಟರ್ 350 ಮಿಲಿ ಲೀಟರ್ನಿಂದ 15 ಲೀಟರ್ 750 ಮಿಲಿ ಲೀಟರ್ನ ಇಲ್ಲಿ ಕಳೆಯಿರಿ ಅಂತ ಹೇಳಿದ್ದಾರೆ. ನೋಡ್ಬೋದು ಇಲ್ಲಿ 25 350, ಅದೇ ರೀತಿ 15 750. ಸೊ ಇಲ್ಲಿ ವ್ಯವಕಲನ ಮಾಡೋಣ. ನೋಡ್ಬೋದು ಇಲ್ಲಿ 0, ಇಲ್ಲಿ 5ರಲ್ಲಿ 5 ಹೋದರೆ 0, ಇಲ್ಲಿ 3ರಲ್ಲಿ 7 ಹೋದ್ರೆ 10 ತಗೊಳ್ತಾರೆ, 13ರಲ್ಲಿ 7 ಹೋದರೆ ಇಲ್ಲಿ 6, ಇಲ್ಲಿ 15ರಲ್ಲಿ 6 ಹೋದರೆ 9, ಸೊ 0. ಇಲ್ಲಿ 9 ಲೀಟರ್ 600 ಮಿಲಿ ಲೀಟರ್. ಇಲ್ಲಿ ನೋಡ್ಬೋದು ಆನ್ಸರ್ ಯಾವುದು? ಎ ಆಪ್ಷನ್ ಆಗುತ್ತದೆ. ವಿಮಾನ ತಲುಪುವ ವೇಳೆಯು 14:25 ಗಂಟೆ, 14:25 ಗಂಟೆ. ಈ ವೇಳೆಯನ್ನು 12 ಗಂಟೆ ಗಡಿಯಾರಕ್ಕೆ ವಿಮಾನ ತಲುಪುವ ವೇಳೆಯು 14:25 ಗಂಟೆ. ಈ ವೇಳೆಯನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ. ಇಲ್ಲಿ ನೋಡಿ, ನಾನು ಇದೇ ರೀತಿಯ ಸಮಸ್ಯೆಗಳು ಸಾಕಷ್ಟು ವಿಡಿಯೋಗಳು ತಿಳಿಸಿರ್ತೀನಿ. ಇಲ್ಲಿ ಬಹಳ ಸಿಂಪಲ್. ಏನು ಅಂದರೆ 14:25 ಇರುತ್ತೆ, ಇದರಲ್ಲಿ -12 ಮಾಡಿದರೆ ಈಸಿಯಾಗಿ ತಾವು ತಿಳ್ಕೊಬೋದು. ಇಲ್ಲಿ 25ಕ್ಕೆ 25, ಇಲ್ಲಿ 14ರಲ್ಲಿ 12 ಹೋದರೆ 2, 2 25. ಇಲ್ಲಿ 12ಕ್ಕಿಂತ ಜಾಸ್ತಿ ಇರೋದ್ರಿಂದ PM ಅನ್ನು ಕೊಡಬೇಕು. ಅಂದರೆ ಇಲ್ಲಿ 2:25 PM ಆಗುತ್ತದೆ. ಸೊ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ 3.8 ದಶಮಾಂಶ ಭಿನ್ನರಾಶಿಯನ್ನು ಸಾಮಾನ್ಯ ಭಿನ್ನರಾಶಿಗೆ ಪರಿವರ್ತಿಸಿ. ಬಹಳಷ್ಟು ಸಿಂಪಲ್ ಇದೆ. ಈ ಪಾಯಿಂಟನ್ನು ತೆಗೆದ್ರೆ ಎಷ್ಟಾಗುತ್ತೆ? 38 ಆಗುತ್ತೆ. ನೋಡ್ಬೋದು ಇಲ್ಲಿ ಬಿಂದು ದಶಾಂಶ 10ನೇ 38. ಸೊ ಯಾವುದು ಆನ್ಸರ್ ಆಗುತ್ತೆ? ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಒಂದು ಪೆನ್ನಿನ ಬೆಲೆ 17 ರೂಪಾಯಿ 25 ಪೈಸೆ ಆದರೆ 7 ಪೆನ್ನುಗಳ ಬೆಲೆ ಎಷ್ಟು? ಇಲ್ಲಿ ನೋಡ್ಬೋದು 17.25 ಇಂಟು 7. ಇಲ್ಲಿ 7 ಇಲ್ಲಿ 35, 7 2 14 3 17, 7 7 49 1 50, 7 1 7 5 12. ಸೊ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಬೇಕು. ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾರೆ. 120 ರೂಪಾಯಿ 75 ಪೈಸೆ. ನೋಡ್ಬೋದು ಇಲ್ಲಿ ಆನ್ಸರನ್ನು ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ 90,912. ಅವನ ಒಂದು ತಿಂಗಳಿನ ಆದಾಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಇದನ್ನು 90,912ಕ್ಕೆ ಇಲ್ಲಿ ನಾವು 12ರಿಂದ ಭಾಗಾಕಾರ ಮಾಡೋಣ. ಇಲ್ಲಿ ನೋಡ್ಬೋದು 12 5 60, 12 6 72, 12 7 84. ಇಲ್ಲಿ 12 8 96 ಬರೋದಿಲ್ಲ. ಸೊ ಇಲ್ಲಿ 12 7 84. ಇಲ್ಲಿ 0ದಲ್ಲಿ 4 ಹೋಗೋದಿಲ್ಲ, 10 ತೊಗೊಳ್ತೀವಿ. 10ರಲ್ಲಿ 4 ಹೋದರೆ 6 ಕೈಲ ಕೊಡ್ತೀವಿ. ಇಲ್ಲಿ 9ರಲ್ಲಿ 9 ಹೋದರೆ 0. ಈಗ ನೆಕ್ಸ್ಟ್ ಏನು ಮಾಡ್ತೀವಿ? 9ನ್ನು ತೆಗೆದುಕೊಳ್ತೀವಿ. ಇಲ್ಲಿ 12 3 36, 12 48, 12 5 60, 12 5 60. ಸೊ ಇಲ್ಲಿ ನೆಕ್ಸ್ಟ್ ಏನು ಬಂತು? 9, ಇಲ್ಲಿ 0. ಹಾಗಾದರೆ ಇಲ್ಲಿ ನೋಡ್ಬೋದು ಇಲ್ಲಿ 75 ಬಂತಲ್ಲ. ಇಲ್ಲಿ ನೋಡ್ಬೋದು ಇಲ್ಲಿ 4 ಸಂಖ್ಯೆಗಳಲ್ಲಿ ಇಲ್ಲಿ ಡಿ ಇಲ್ಲ, ನೆಕ್ಸ್ಟು ಬಿ ಇಲ್ಲ, ಎ ಇಲ್ಲ. ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ಇದೇ ಆನ್ಸರ್ ಆಗುತ್ತೆ. ಸೊ ನಾವು ಫೈನಲ್ವರೆಗೂ ಇಲ್ಲಿ ನೋಡೋದೇ ಬೇಡ, ಯಾಕಂದ್ರೆ ಸಮಯವನ್ನು ಉಳಿಸ್ಬೇಕಾಗುತ್ತೆ. ಸೊ ಇಲ್ಲಿ 7,576 ಬರುತ್ತೆ ಅನ್ನೋದು ನಾವು ತಿಳ್ಕೋಬೇಕು. ಇಲ್ಲಿ 1,249 ಮತ್ತು 48ರ ಗುಣಲಬ್ಧವನ್ನು ಗರಿಷ್ಠ ಸ್ಥಾನ ಸಮೀಪಕ್ಕೆ ಅಂದಾಜು ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ರೀತಿ ಅಂದಾಜು ಅಂದರೆ ಇಲ್ಲಿ 1,249ನ್ನು ಇಲ್ಲಿ ಮೊದಲೇ ಗುಣಾಕಾರ ಮಾಡಬೇಕು ನಾವು 48ರಿಂದ. ನೋಡ್ಬೋದು ಇಲ್ಲಿ 8 9 72, ಇಲ್ಲಿ 8 4 32, 1 7 41, 8 16, 16 4 20, ಇಲ್ಲಿ 8 1 8 2 10. ನೆಕ್ಸ್ಟ್ ಪ್ಲಸ್ ಇಲ್ಲಿ 4 9 36, ಇಲ್ಲಿ ನೆಕ್ಸ್ಟು 3 ಇಲ್ಲಿ ಕೊಡೋಣ. 4 4 16, 3 19, 1 ಇಲ್ಲಿ ಕೊಡೋಣ. 4 7 8 1 9, ನೆಕ್ಸ್ಟ್ 4 1 4, ಇಲ್ಲಿ 2 7 9 4 5. ಇಲ್ಲಿ ನೋಡ್ಬೋದು 54,972 ಇದೆ. ಹಾಗಾದರೆ ಇದು ಎಷ್ಟಕ್ಕೆ ಸಮೀಪ ಆಗುತ್ತೆ? 54,000. ಗರಿಷ್ಠ ಅಂದರೆ ಇದು 10,000 ಸ್ಥಾನ ಅನ್ಕೋಬೇಕು. ಗರಿಷ್ಠ ಸ್ಥಾನ ಅಂದರೆ 10,000 ಸ್ಥಾನ. ಇಲ್ಲ 54,972 ಎಷ್ಟಕ್ಕೆ ಹತ್ತಿರ ಇದೆ ಇದು? ಹಾಗಾದರೆ ಇಲ್ಲಿ 10,000 ಸ್ಥಾನ ಅಂದರೆ ಇಲ್ಲಿ 60,000 ಆಗುತ್ತದೆ.
ಇನ್ನು ನೆಕ್ಸ್ಟ್ ಪ್ರಶ್ನೆ, ಸಿಲಿಂಡರ್ನಲ್ಲಿರುವ ವೃತ್ತಾಕಾರದ ಮುಖಗಳ ಸಂಖ್ಯೆ ಎಷ್ಟು? 1, 3, 2, 4 ಅಂತ ಇದೆ. ಇಲ್ಲಿ ಸಿಲಿಂಡರ್ನಲ್ಲಿರುವಂಥ ವೃತ್ತಾಕಾರದ ಮುಖಗಳ ಸಂಖ್ಯೆ 2 ಆಗಿದೆ. ಸೊ ಸಿ ಆಪ್ಷನ್. ಕೊಟ್ಟಿರುವ ಘನಾಕೃತಿಯು ಯಾವ ಘನಾಕೃತಿಯು ಕತ್ತರಿಸಿ ಬಿಡಿಸಿದಾಗ ಸಿಗುವ ಸಮತಲಾಕೃತಿ? ಶಂಕು, ಸಿಲಿಂಡರ್, ಘನ, ಆಯತಘನ ಅಂತಿದೆ. ಇಲ್ಲಿ ಶಂಕು, ಸಿಲಿಂಡರ್, ಘನ ಆಗುವುದಿಲ್ಲ, ಇದು ಆಯತಘನ ಆಗುತ್ತದೆ. ಸೊ ಡಿ ಆಪ್ಷನ್. ಶಾಲೆಯು ದಸರಾ ರಜಕ್ಕಾಗಿ ಅಕ್ಟೋಬರ್ 3ರಂದು ಮುಚ್ಚಿತು. ದಸರಾ ರಜೆಯ ನಂತರ ಮತ್ತೆ ನವೆಂಬರ್ 1ಕ್ಕೆ ತೆರೆಯಿತು. ಹಾಗಾದರೆ ದಸರಾ ರಜಕ್ಕಾಗಿ ಶಾಲೆಯ ಮುಚ್ಚಿದ ದಿನಗಳೆಷ್ಟು? ಇಲ್ಲಿ 30 ದಿನಗಳು, 28 ದಿನಗಳು, 29 ದಿನಗಳು, 31 ದಿನಗಳು. ಇಲ್ಲಿ ನೋಡ್ಬೋದು ನವೆಂಬರ್ 1ರಿಂದ ಅಕ್ಟೋಬರ್ 3, ಅಂದರೆ ಅಕ್ಟೋಬರ್ 3ರಿಂದ ನವೆಂಬರ್ 1 ಅಂದಾಗ ಇಲ್ಲಿ ನೀವು ದಿನಾಂಕವನ್ನು ಲೆಕ್ಕ ಹಾಕ್ತಾ ಹೋದರೆ ಅಲ್ಲಿ ಈ 3ನೇ ತಾರೀಕನ್ನು ಬಿಟ್ಟು ನೀವು ಕೌಂಟ್ ಮಾಡಿ ನವೆಂಬರ್ 1ಕ್ಕೆ ಅಥವಾ ಅಕ್ಟೋಬರ್ 3ರಿಂದನೇ ನೀವು ಕೌಂಟ್ ಮಾಡಿ ಇಲ್ಲಿ ಲೆಕ್ಕ ಹಾಕ್ತಾ ಹೋದರೆ ಅಲ್ಲಿ 29 ದಿನಗಳಾಗುತ್ತೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಕೆಳಗೆ ಕೊಟ್ಟಿರುವ ಚಿತ್ರದ ವಿಸ್ತೀರ್ಣ ಕಂಡು ಹಿಡಿಯಿರಿ. ಇಲ್ಲಿ ನೋಡಿ, ಒಂದು ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ 9 ಸೆಂಟಿಮೀಟರ್, 7 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ನೀವು ಇಲ್ಲಿ ಇದೊಂದು ಆಯತ ಆಗಿರ್ತದೆ. ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಉದ್ದ ಗುಂಡ್ಲೆ ಆಗಲ್ಲ. ಸೊ 9 7 63 ಆಗುತ್ತದೆ. ಇದು ಚದರ್ ಸೆಂಟಿಮೀಟರಲ್ಲೇ ತೋರಿಸ್ತೀವಿ ನಾವು. ಇದು ಸೆಂಟಿಮೀಟರ್ ಇದೆ, ಬಟ್ ಅದು ಆನ್ಸರ್ ಆಗುತ್ತೆ. ಚದರ್ ಸೆಂಟಿಮೀಟರ್ ಇದೆಯಲ್ಲ, 63 ಚದರ್ ಸೆಂಟಿಮೀಟರ್ ಸರಿಯಾದ ಆನ್ಸರ್ ಆಗುತ್ತದೆ. ಚೌಕದಲ್ಲಿ ಸಮನಾದ ಬಾಹುಗಳೆಷ್ಟು? ಚೌಕದಲ್ಲಿ 4 ಸಮನಾದ ಬಾಹುಗಳು ಇರ್ತಾವೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು 2 ಕಿಲೋಮೀಟರ್ ಉದ್ದವು ಎಷ್ಟು ಮೀಟರ್ಗೆ ಸಮ? 1 ಕಿಲೋಮೀಟರ್ಗೆ 1000 ಮೀಟರ್ ಆದರೆ 2 ಕಿಲೋಮೀಟರ್ಗೆ ಇಲ್ಲಿ 2000 ಮೀಟರ್ಗಳು. ಸೊ ಇಲ್ಲಿ ಬಿ ಆಗುತ್ತದೆ ಆನ್ಸರ್. ಕೊಟ್ಟಿರುವ ಚಿತ್ರದಲ್ಲಿ ವೃತ್ತ ಕೇಂದ್ರ ಯಾವುದು ಅಂತ ಹೇಳಿದರೆ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಓ ಇದೆಯಲ್ಲ, ಇದೊಂದು ವೃತ್ತದ ಕೇಂದ್ರ ಆಗಿರುತ್ತದೆ. ಸೊ ಇಲ್ಲಿ ಆಪ್ಷನ್ಸ್ಗಳು ನೋಡಿದರೆ ಡಿ ಆನ್ಸರ್ ಆಗುತ್ತದೆ. ನೀಡಿದ ತ್ರಿಜ್ಯದ ವೃತ್ತವನ್ನು ರಚಿಸಲು ಬಳಸುವ ಉಪಕರಣ. ಒಂದು ತ್ರಿಜ್ಯ ಕೊಟ್ಟಿರ್ತಾರೆ, ಅಳತೆಯನ್ನು, ಅದರಿಂದ ವೃತ್ತ ರಚಿಸಲಿಕ್ಕೆ ನಮಗೆ ಏನು ಬೇಕು ಅಂದರೆ ಇಲ್ಲಿ ತ್ರಿಭುಜ ಪಟ್ಟಿ, ಕೋನಮಾಪಕ, ಕೈವಾರ, ವಿಭಾಜಕ ಅಂತಿದೆ. ಅಲ್ಲಿ ಬೇಕಾಗಿರುವುದು ನಮಗೆ ಕೈವಾರ ಬೇಕಾಗುತ್ತದೆ ಒಂದು ವೃತ್ತ ರಚನೆ ಮಾಡಲಿಕ್ಕೆ. ಸೊ ಸಿ ಆಗುತ್ತದೆ. ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಮೂಡಿರುವ ಕೋನ ಯಾವ ಕೋನದ ವಿಧ ಅಂತ ಹೇಳಿದರೆ ವಿಶಾಲ ಕೋನ, ಲಘು ಕೋನ, ಲಂಬ ಕೋನ, ಸರಳ ಕೋನ. ಈ ಚಿತ್ರ ನೋಡಿ 120 ಡಿಗ್ರಿ ಇದೆ ಅಂದರೆ ಇದು 90 ಡಿಗ್ರಿಗಿಂತ ಹೆಚ್ಚಿದೆ. 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನಕ್ಕೆ ನಾವು ವಿಶಾಲ ಕೋನ ಅಂತೀವಿ. ಸೊ ಇಲ್ಲಿ ಈ ಆಪ್ಷನ್ ಆಗುತ್ತದೆ. ಇನ್ನು 15ನೇ 3 ಭಿನ್ನರಾಶಿಯನ್ನು ಸುಲಭ ರೂಪದಲ್ಲಿ ಬರೆಯಿರಿ. ಸಿಂಪಲ್ ನೋಡಿ, ಇವೆರಡು ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ತಾವೆ. 3 1 3, 3 5 15. ಸೊ ಇಲ್ಲಿ 5ನೇ 1 ಯಾವುದಿದೆ? ಎ ಆಪ್ಷನ್ ಆಗುತ್ತದೆ. ಎ ಕರೆಕ್ಟ್ ಆದಂಥ ಒಂದು ಆನ್ಸರ್. ಇನ್ನು ಕೊಟ್ಟಿರುವ ಚಿತ್ರವನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ. ಒಟ್ಟು ಎಷ್ಟು ಭಾಗಗಳಿಂದ ನೋಡ್ತಾ ಹೋಗಿ 1 2 3 4 5 6 7 8. 8ರಲ್ಲಿ ಒಂದು ಭಾಗವನ್ನು ಭರ್ತಿ ಮಾಡಲಾಗಿರುತ್ತೆ. ಸೊ ಇಲ್ಲಿ 8ನೇ 1 ಸರಿಯಾದ ಉತ್ತರ. ಇನ್ನು ಇಲ್ಲಿ ನೋಡ್ಬೋದು 9 18 27 36 ಇವು ಯಾವ ಸಂಖ್ಯೆಯ ಅಪವರ್ತ್ಯಗಳು ಅಂತ ಹೇಳಿದ್ದಾರೆ. ಇವು ನೋಡ್ತಾ ಹೋದರೆ ಇವು 9 1 9, 9 2 18 ಈ ರೀತಿ 9ರಿಂದ ಇವು 9ರ ಅಪವರ್ತ್ಯಗಳು ಆಗಿರುವುದರಿಂದ, ಗುಣಕಗಳು ಆಗಿರುವುದರಿಂದ ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇದು ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ.